ಕಾಂಗ್ರೆಸ್ ಕಚೇರಿ ನನ್ನ ದೇಗುಲ, ಪಕ್ಷವೇ ನನ್ನ ತಾಯಿ, ನನಗೆ ಹಾರ ತುರಾಯಿ ಬೇಡ, ಹೋರಾಟದ ರಾಜಕೀಯದ ಮೂಲಕ ಬೆಳೆದವನಾದ ನಾನು ಸದಾ ನಿಮ್ಮವನಾಗಿರುತ್ತೇನೆ ಎಂದು ಎಐಸಿಸಿ ಕಾರ್ಯದರ್ಶಿ ಹಾಗೂ ನೂತನ ವಿಧಾನ ಪರಿಷತ್ ಸದಸ್ಯ ಪಿವಿ ಮೋಹನ್ ಹೇಳಿದ್ದಾರೆ. ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಬಳಿಕ ಮೊದಲ ಬಾರಿಗೆ ನಗರದ ಮಲ್ಲಿಕಟ್ಟಿಯ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಭೇಟಿ ನೀಡಿದ ಅವರನ್ನ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಾನು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ, ನನ್ನ ತಂದೆ ತಾಯಿ ರಾಜಕೀಯದಲ್ಲಿ ಇರಲಿಲ್ಲ, ಕಾಲೇಜು ದಿನಗಳ ಹೋರಾಟಗಳೇ ನನ್ನನ್ನು ರಾಜಕೀಯಕ್ಕೆ ಕರೆತಂದವು ಎಂದು ಭಾವುಕರಾಗಿ ಹೇಳಿದ್ದಾರೆ. ತಮ್ಮ ಮೊದಲ ಹೋರಾಟವನ್ನ ನೆನಪಿಸಿಕೊಂಡ ಅವರು, ನಗರದ ಹೋಟೆಲ್ಗಳಲ್ಲಿ ಇಡ್ಲಿ ದೋಸೆಯ ಬೆಲೆ ಏರಿಕೆಯ ವಿರುದ್ಧ ವಿದ್ಯಾರ್ಥಿಗಳೊಂದಿಗೆ 3 ದಿನಗಳ ಕಾಲ ನಡೆಸಿದ ಹೋರಾಟದ ಫಲವಾಗಿ ಹೋಟೆಲ್ ಮಾಲೀಕರು 5 ಪೈಸೆ ದರ ಇಳಿಸಲು ಒಪ್ಪಿಕೊಂಡಿದ್ರು. ಅದೇ ನನ್ನ ಹೋರಾಟದ ಮೊದಲ ಗೆಲುವು ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್, ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ಪದ್ಮರಾಜ್ ಆರ್ ಪೂಜಾರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಆಮೇಲೆ ಅನುದಾನ ಸರ್, ನಿಮಗೆ ಅನುದಾನ ಇದೆ ಸರ್, ಇಷ್ಟು ಅನುದಾನ ಸಿಗ್ತದೆ, ಇಷ್ಟು ಸಿಗ್ತದೆ, ಇಷ್ಟು ಸಿಗ್ತದೆ, ಇದು ಹೀಗೆ ಮಾಡುವಂತದ್ದು, ಹಾಗೆ ಮಾಡುವಂತದ್ದು, ಅದೊಂದು ಗುಂಪು. ಆಮೇಲೆ ವಿಶೇಷ ಅನುದಾನ ಸರ್, ನೀವು ಸಿಎಂ ಹತ್ರ ಆಗ್ತಿರಿದ್ರಿ, ಖರ್ಗೆ ಆಗ್ತಿದ್ರಿ, ನೀವು ಹೇಳಿದ ವಿಶೇಷ ಅನುದಾನ ಸಿಗ್ತದೆ, ಅದಕ್ಕೆ ಇಷ್ಟು ಸರ್, ಅದಕ್ಕೆ ಇಷ್ಟು ನೋಡಿ. ಆಮೇಲೆ ಆಪ್ತ ಸಹಾಯಕರು, ಅವರನ್ನು ಯಾರು ಇನ್ಫ್ಲೂಯೆನ್ಸ್ ಆಪ್ತ ಸಹಾಯಕರು, ಅದು ಇಲ್ಲಿ ಅಂತ ಹೇಳಿ ಅಲ್ಲ. ಆಮೇಲೆ ಟ್ರಾನ್ಸ್ಫರ್ ಸರ್, IPS ಗೆ ಇಷ್ಟು ಸರ್, IS ಗೆ ಇಷ್ಟು ಸರ್, ಇದರಲ್ಲಿ ಅಂತ. ಇದು ಈಗಿನ ರಾಜಕೀಯ. ಒಬ್ಬ ಶಾಸಕ ಮಾಡುವ ಕೆಲಸ ಇದು ಇವಾಗ. ಅಂದ್ರೆ ಎಷ್ಟು ಕಷ್ಟ ಇದೆ ಒಬ್ಬ ಶಾಸಕನಿಗೆ, ಎಷ್ಟು ಒತ್ತಡಗಳು ಬರ್ತಾ ಇದೆ. ನಾನು ಹೇಳುವ ಆದರ್ಶದ ರಾಜಕೀಯ ಇದು, ಪ್ರಾಕ್ಟಿಕಲ್ ಏನ್ ನಡೆಯುತ್ತೆ ರಾಜಕೀಯ. ಇದರಿಂದ ಪಕ್ಷ ಕಟ್ಟಲಿಕ್ಕೆ ಸಾಧ್ಯ ಇದೆ. ಒಬ್ಬ ಶಾಸಕನೇ ಕೆಲಸ, ಟ್ರಾನ್ಸ್ಫರ್ ಮಾಡುವ ಕೆಲಸ, ಕಾಂಟ್ರಾಕ್ಟ್ ಅವನಿಂದ ಕೆಲಸ, ಎಲ್ಲ ಕೆಲಸ. ಆದ್ರೆ ನಾವೇನಿಗೆ ಜನರಿಗೆ ಹೋಗೋ